ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ವಿಚಾರಣೆ ಮಾಡಿಕೊಂಡು ನೀವೇ ಇವ್ರ ತಪ್ಪು ಅಂತ ಬರ್ಕೊಂಡಿದ್ದೀರಲ್ಲ, ಅದು ಕೂಡ ಸರಿಯಾದ. ಕರ್ನಾಟಕ ಲೋಕಸೇವಾ ಆಯೋಗವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಹೈದರಾಬಾದ್ ಕರ್ನಾಟಕ ವೃಂದದ 97 ಅಭಿವೃದ್ಧಿ ಅಧಿಕಾರಿಗಳ ನೇಮಕ ಪರೀಕ್ಷೆಯಲ್ಲಿ ಪರೀಕ್ಷಾ ಮುಖ್ಯಸ್ಥರನ್ನು ರಕ್ಷಿಸಲು 12 ವಿದ್ಯಾರ್ಥಿಗಳ ವಿರುದ್ಧ ಪ್ರಕರಣ ದಾಖಲು ಖಂಡನೀಯವಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಮುಖ್ಯಸ್ಥ ರಜಾಕ್ ಉಸ್ತಾದ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ದಿನಾಂಕ 17ರಂದು ಸಿಂಧನೂರು ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ನಡೆದ ಪರೀಕ್ಷೆಯಲ್ಲಿ ಗೊಂದಲ ನಡೆಯಲು ಪರೀಕ್ಷಾ ಮುಖ್ಯಸ್ಥರು ಮತ್ತು ಮೇಲುಸ್ತುವಾರಿ ಅಧಿಕಾರಿಗಳು ಕಾರಣವಾಗಿದ್ದರು. 12 ಜನ ಪರೀಕ್ಷಾರ್ಥಿಗಳ ಮೇಲೆ ಪ್ರಕರಣ ದಾಖಲಿಸಿರುವುದು ಖಂಡನೀಯವಾಗಿದೆ. ಎಲ್ಲೋ ಒಂದು ಕಡೆ ಅಧಿಕಾರಿಗಳು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲು ವಿದ್ಯಾರ್ಥಿಗಳ ಮೇಲೆ ಪ್ರಹಾರ ನಡೆಸುತ್ತಿದ್ದಾರೆ ಎಂದು ಅನಿಸುತ್ತಿದೆ ಎಂದು ಹೇಳಿದರು. ಇನ್ನು ಈ ಒಂದು ಪ್ರಕರಣವನ್ನು CBIಗೆ ವಹಿಸಬೇಕು ಮತ್ತು ಆ ಒಂದು ಉಸ್ತುವಾರಿ ತೆಗೆದುಕೊಂಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಿರಿಯರವರಿಗೆ ನನ್ನ ಸಂಸ್ಥೆಯಿಂದ ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೋರುತ್ತಾ, ಮಾತೃಶ್ರೀ ಮಹಂತಮ್ಮ ಶಿವಬಸಪ್ಪ ಗೋನಾಳ ಪ್ರತಿಷ್ಠಾನ ಹಾಗೂ ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯ 15ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮಹಂತ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂಗವಾಗಿ ಜನಪದ ಸಮಾರಂಭ 2024 ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಶರಣಪ್ಪ ಗೋನಾಳ ಹೇಳಿದರು. ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಮಾತನಾಡಿದ ಅವರು, ನವೆಂಬರ್ 24ರಂದು ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನ್ನಿ ರಂಗಮಂದಿರದಲ್ಲಿ ಕಾರ್ಯಕ್ರಮ ಮಾಡಲಾಗಿದೆ. ಕಾರ್ಯಕ್ರಮವನ್ನು ಡಾಕ್ಟರ್ ವಿಜಯ್ ಮಹಂತ ಸ್ವಾಮಿಗಳು ಚಿತ್ತರಾಗಿ ಸಮಸ್ತ ಮಠ ಇರ್ಕಲ್ ಇವರು ದಿವ್ಯ ಸಮಿತವನ್ನು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಜಯ ಮಹಂತ ಅನುಗ್ರಹ ಪ್ರಶಸ್ತಿ, ಮಹಾಂತ ಕಾಯಕ ಯೋಗಿ ಪ್ರಶಸ್ತಿ, ಶ್ರೀ ಗುರು ರಕ್ಷೆ ಪ್ರಶಸ್ತಿ, ಆದರ್ಶ ದಂಪತಿಗಳು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಹೇಳಿದರು. ಸಂಸ್ಥೆಯ ಅಧ್ಯಕ್ಷರಾಗಿ ಹರಗುರು ಚರಮೂರ್ತಿಗಳು ಇಲಕಲ್ಲಿನ ಚಿತ್ತರಗಿ ಸಂಸ್ಥಾನದ ಲಿಂಗೈಕ್ಯ ಮಹಂತ ಶ್ರೀಗಳ ಅವರ ಒಂದು ಹೆಸರ ಮೇಲೆ ಮಹಂತ ಶ್ರೀ ಪ್ರಶಸ್ತಿ, ವಿಜಯ ಮಹಂತ ಅನುಗ್ರಹ ಪ್ರಶಸ್ತಿ, ಮಹಂತ ಕಾಯಕ ಯೋಗಿ ಪ್ರಶಸ್ತಿ, 12 ಮಂದಿಗೆ ಮಹಂತ ಶ್ರೀ ಪ್ರಶಸ್ತಿ, 7 ಮಂದಿಗೆ ಮಹಂತ ಪುರಸ್ಕಾರ, 3 ಮಂದಿ 3 ಜೋಡಿ ಆದರ್ಶ ದಂಪತಿ ನನ್ನ ತಂದೆ ತಾಯಿಯ ಒಂದು ಆವಿಷ್ಕರಣೆಗಾಗಿ, ಆಮೇಲೆ ಒಂದು ಅತ್ಯುತ್ತಮ ಶಿಕ್ಷಣ ಸಂಸ್ಥೆ, ಒಂದು ಸೇವಾ ಸಂಸ್ಥೆ, ಹೀಗೆ ಎಲ್ಲ ಪ್ರಶಸ್ತಿಗಳನ್ನ ಪ್ರತಿ ವರ್ಷ ಕೊಡಮಾಡ್ತಾ ಬಂದಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಸಾಧನೆಯಲ್ಲಿ ಗುರುತಿಸಿಕೊಂಡಂತ ಎಲ್ಲ ಸಾಧಕರನ್ನ ಶೋಧನೆ ಮಾಡುವುದರ ಮೂಲಕವಾಗಿ ಅವರನ್ನು ಗುರುತಿಸಿ ನಮ್ಮ ಸಂಸ್ಥೆ ಪ್ರತಿ ವರ್ಷ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕವಾಗಿ ಇದಕ್ಕೆ ಎಲ್ಲ ರೀತಿಯಿಂದ ನಮ್ಮ ಸಂಸ್ಥೆ ಕಟಿಬದ್ಧವಾಗಿ ದುಡಿದು ಉತ್ತಮವಾದಂಥ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಸಂಘದ ಮುಖಂಡರಾದಂಥ
ನವೆಂಬರ್ 15ರಿಂದ 26ರ ತನಕ ರಾಜ್ಯವ್ಯಾಪ್ತಿ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಆ ಒಂದು ಅಭಿಯಾನದ ನಿಮಿತ್ತ ನವೆಂಬರ್ 26ರಂದು ರಾಯಚೂರು ಜಿಲ್ಲಾ ಕ್ರೀಡಾಂಗಣ ಹತ್ತಿರ ಇರುವ ಮಹಾತ್ಮ ಗಾಂಧಿ ಪುತ್ಥಳಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಎಚ್ಚರಿಕಾ ರ್ಯಾಲಿ ಆಯೋಜನೆ ಮಾಡಲಾಗಿದೆ ಎಂದು ಸಂಯುಕ್ತ ಹೋರಾಟ ಕರ್ನಾಟಕ ರಾಯಚೂರು ಜಿಲ್ಲಾ ಸಮಿತಿಯ ಸಂಚಾಲಕ ಕೆಜಿ ವೀರೇಶ್ ಹೇಳಿದರು. ದೇಶದಲ್ಲಿ ಆಡಳಿತ ಇರುವ ಬಿಜೆಪಿ ಸರ್ಕಾರ ಮತ್ತು ರಾಜ್ಯದಲ್ಲಿ ಆಡಳಿತ ಇರುವಂತಹ ಕಾಂಗ್ರೆಸ್ ಸರ್ಕಾರ ಎರಡೂ ಕೂಡ ಜನರಿಗೆ ಅನುಕೂಲವಾಗುವಂಥ ಕೆಲಸಗಳು ಮಾಡುತ್ತಿಲ್ಲ. ರಾಯಚೂರು ಜಿಲ್ಲೆಗೆ ಏಮ್ಸ್ ಕೊಡುವುದಾಗಿ ಹೇಳುವ ಮುಖಾಂತರ ಇದುವರೆಗೂ ಕೂಡ ಯಾವುದೇ ರೀತಿಯಾದ ಒಂದು ಕೆಲಸ ಮಾಡುತ್ತಿಲ್ಲ. ಹಾಗಾಗಿ ಒಂದು ಎಚ್ಚರಿಕೆ ನಿಟ್ಟಿನಲ್ಲಿ ನಾವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಲು ಬಯಸಿದ್ದೇವೆ. 3 ತಿಂಗಳಲ್ಲಿ ಕೊಟ್ಟ ಮಾತು ಈಡೇರಿಸದಿದ್ದರೆ ದುಡಿಯುವ ಜನರ ಆಕ್ರೋಶವೂ ಕೂಡ ನೀವು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಎಲ್ಲ ಬೇಡಿಕೆಗಳನ್ನು ಕೂಡ ನಾವು ಇತ್ಯರ್ಥ ಮಾಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಲಿಖಿತವಾಗಿ ಮಾನ್ಯ ಮೋದಿ ಅವರು ಅವತ್ತಿನ ಹೋರಾಟ ಹಿಂಪಡೆಯುವ ಸಂದರ್ಭದಲ್ಲಿ ಕೊಟ್ಟಿದ್ರು. ಸೊ ಇವತ್ತು 4 ವರ್ಷಗಳಾದರೂ ಕೂಡ ಇಲ್ಲಿವರೆಗೂ ಕೂಡ ಇವತ್ತು ಅವರ ಒಂದು SKMನ ಒಂದು ಸಭೆಯನ್ನು ಕರೆದು ರೈತರ ಮತ್ತು ಕಾರ್ಮಿಕರ ಕಷ್ಟ ನೋವುಗಳು ಏನು ಅನ್ನುವಂಥ ವಿಚಾರಗಳಿಗೆ ಮಾತಾಡಲಿಕ್ಕೆ ಇವತ್ತು ಅವರು ಮುಂದಾಗಿಲ್ಲ. ಸೊ ಅದನ್ನು ಖಂಡಿಸಿ ನಾವು ಇಡೀ ದೇಶಾದ್ಯಂತ ಕೂಡ ಹಲವಾರು ರೀತಿಯ ಒಂದು ಹೋರಾಟಗಳನ್ನು ಮಾಡಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ರು ಕೂಡ ಇವತ್ತು ಮೋದಿ ಸರ್ಕಾರ ಇದು ಮಾಡಾದ್ರೆ ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ನಿಂತ್ಕೊಂಡು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭೂಮಿಗಳನ್ನು ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ವಹಿಸುವಂಥ ನಿಟ್ಟಿನಲ್ಲಿ ಇವತ್ತು ಮುಂದಾಗಿದೆ. ಜೊತೆಗೆ ಭೂಮಿ ಇಲ್ಲದೆ ಇರತಕ್ಕಂಥ ರೈತರು ಸಣ್ಣ ಪುಟ್ಟ ಗೈರಾಣಿ ಸರ್ಕಾರಿ ಭೂಮಿಗಳನ್ನು ಇವತ್ತು ಸಾಗುವಳಿ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಕೂಡ ಸುಮಾರು 18 ಲಕ್ಷಕ್ಕೂ ಹೆಚ್ಚು ಕೂಲಿಕಾರರು ಬಡವರು ನಮಗೆ ಅರ್ಜಿಗಳನ್ನು ಸಲ್ಲಿಸಿಕೊಂಡು ನಮಗೆ ಪಟ್ಟ ಕೊಡಿ ಅಂತೇಳಿ ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ಕೂಡ ಅದ್ರ ಬಗ್ಗೆ ಇವತ್ತು ಯಾವುದೇ ರೀತಿಯ ಚಕಾರನ್ನು ಎತ್ತಲಾಗದೆ ಇವತ್ತು ಏನು ಕೇಂದ್ರ ಸರ್ಕಾರ ಅನುಸರಿಸ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳ ನೀತಿಗಳನ್ನೇ ಇವತ್ತು ರಾಜ್ಯ ಸರ್ಕಾರ ಕೂಡ ಇವತ್ತು ಅನುಸರಿಸ್ತಾ ಇದೆ. ಕೂಡಲೇ ನಾವು ವಾಪಸ್ ಪಡ್ತೀವಿ ಅಂತೇಳಿ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಕೂಡ ಅವರು ಘೋಷಣೆ ಮಾಡ್ಕೊಂಡಿದ್ರು. ಬಟ್ ಇವತ್ತಿನವರೆಗೂ ಕೂಡ ಅಧಿಕಾರಕ್ಕೆ ಬಂದು 1.5 ವರ್ಷ ಆದರೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಇವತ್ತು ಆ ಕಾಯ್ದೆಗಳನ್ನು ವಾಪಸ್ ಪಡೆದಿಲ್ಲ. ಆ ಎಲ್ಲ ಕಾಯ್ದೆಗಳನ್ನು ಕೂಡ ವಾಪಸ್ ಪಡೆಯಬೇಕು ಮತ್ತು ರೈತರ ಬೇಡಿಕೆ ಏನಿದೆ MSP ಅನ್ನು ಜಾರಿಗೊಳಿಸಬೇಕು ಅಂತಕ್ಕಂಥ ಬೇಡಿಕೆಗಳನ್ನ ಇಟ್ಕೊಂಡು ಮತ್ತು ಇಡೀ ರಾಜ್ಯದಲ್ಲಿ ಅಕ್ರಮ ಸಕ್ರಮ ಗೈರಾಣಿ ಭೂಮಿಯನ್ನು ಸಾಗುವಳಿ ಮಾಡ್ತಕ್ಕಂಥ ಎಲ್ಲ ಅರ್ಜಿದಾರರಿಗೆ ಕೂಡಲೇ ಸಮಿತಿಯ ಇದು ಸಭೆಯನ್ನು ಕರೆದು ಅರ್ಹ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಪಟ್ಟ ಕೊಡಬೇಕು ಅಂತಕ್ಕಂಥ ಒಂದು ಇದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಕಳೆದ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಂದು ಮೆಣಸಿನಕಾಯಿ ಬಹಳಷ್ಟು ಈ ಭಾಗದಲ್ಲಿ ಬೆಳೆದರಿಂದ ಅದು ಒಂದು ಮೆಣಸಿನಕಾಯಿ ಒಂದು ಮಾರ್ಕೆಟ್ ಅನ್ನು ನಾವು ಘೋಷಣೆ ಮಾಡಿದ್ದೀವಿ ಅಂತೇಳಿ ಇದು ಮಾಡಿದ್ವಿ ಖರೀದಿ ಕೇಂದ್ರ. ಸೊ ಇವತ್ತುವರೆಗೂ ಅದ್ರದ್ದು ಯಾವುದೇ ರೀತಿಯಲ್ಲಿ ಇದಾಗಲಿಲ್ಲ. ಅದನ್ನು ಕೂಡ ಕೂಡಲೇ ಪ್ರಾರಂಭ ಮಾಡಬೇಕು ಮತ್ತು ಜಿಲ್ಲೆಯಲ್ಲಿ ನೆಗೆದು ಬೀಳ್ತಿರ್ತಕ್ಕಂಥ ಏನು ಇದಿದೆ ಏಮ್ಸ್ ಹೋರಾಟ ಇವತ್ತು 925 ದಿನಗಳಿಗೂ ಹೆಚ್ಚು ಇವತ್ತು ನಿರಂತರವಾಗಿ ಹೋರಾಟ ನಡೀತಾ ಇದೆ. ಇವತ್ತು ಆ ಒಂದು ಏಮ್ಸ್ ಅನ್ನು ಕೂಡ ಇಲ್ಲಿ ಜಿಲ್ಲೆಗೆ ಕೂಡಲೇ ಘೋಷಣೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಮತ್ತು ಏರ್ಪೋರ್ಟು ರಾಯಚೂರಿನಲ್ಲಿರ್ತಕ್ಕಂಥ ಏರ್ಪೋರ್ಟು ಈ ಎಲ್ಲವೂ ಒಳಗೊಂಡಂತೆ ಈ ಕೆಳಭಾಗದ ತುಂಗಭದ್ರಾ ಮತ್ತು ನಾರಾಯಣಪುರ ಬಲ್ದಂಡೆ ಕಾಲುವೆಯ ವ್ಯಾಪ್ತಿಯಲ್ಲಿ ಕೆಳಗಡೆ ಬರ್ತಕ್ಕಂಥ ಎಲ್ಲ ಏನು ಘೋಷಿತ ಪ್ರಮಾಣದಲ್ಲಿರ್ತಕ್ಕಂಥ ನೀರಿನ ಏನಿದೆ ಆ ಎಲ್ಲವನ್ನು ಕೂಡ ಜಾರಿಗೊಳಿಸಬೇಕು ಅನ್ನುವಂಥ ವಿಚಾರಕ್ಕಾಗಿ ಇಡೀ ದೇಶಾದ್ಯಂತ ನಾವು ಈ ಭಾಗದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ತಗೊಂಡು ಅವತ್ತು 26ನೇ ತಾರೀಕು ನವೆಂಬರ್ 26ನೇ ತಾರೀಕಿಗೆ ಇಡೀ ಈ ಒಂದು ಹೋರಾಟ ನಡೆದು 4 ವರ್ಷಗಳಾಗ್ತಾ ಇದೆ. ಅವತ್ತು SKMನಿಂದ ಸಂಯುಕ್ತ ಹೋರಾಟ ವೇದಿಕೆ ಇದರಿಂದ ಏನಂತಂದ್ರೆ ಇಡೀ ದೇಶದ 500 ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದೆ. ಅದರ ಭಾಗವಾಗಿ ನಾವು ಏನಂತಂದ್ರೆ ರಾಯಚೂರಿನಲ್ಲಿ ಕೂಡ ನವೆಂಬರ್ 26ನೇ ತಾರೀಕಿಗೆ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು JCTU ಜಂಟಿ ಕಾರ್ಮಿಕ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಇಡೀ ನಮ್ಮ ಸ್ಟೇಡಿಯಂ ಹತ್ರ ಇರ್ತಕ್ಕಂಥ ಮಹಾತ್ಮ ಗಾಂಧಿ ಪುತ್ಥಳಿಯ ಅಲ್ಲಿ ಸೇರ್ಕೊಂಡು ಅಲ್ಲಿಂದ ನಾವು ಏನಂತಂದ್ರೆ ರ್ಯಾಲಿಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಈ ಒಂದು ರೈತರ ಕಾರ್ಮಿಕರ ಒಂದು ಹಕ್ಕೊತ್ತಾಯಗಳೇನಿದೆ ಅದನ್ನ ಈಡೇರಿಸಬೇಕು ಅನ್ನುವಂಥ ಒಂದು ಈ ಪುಸ್ತಕ ಬಿಡುಗಡೆ ನಾಡಿದ್ದು ಶನಿವಾರ 23ನೇ ತಾರೀಕು ಸಂಜೆ 6 ಗಂಟೆ ಹತ್ರ ಇದೇ ರಾಯಚೂರಲ್ಲಿ ಬಿಡುಗಡೆ ಆಗ್ತಿದೆ. ನವೆಂಬರ್ 23ರಂದು ಕಂಬಾಲಿ ನಾಗಿದೇವ ಮತ್ತು ಬೆಳಗು ನಾಟಕಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಕಾಶಕರಾದ ಅಮೀನ್ಗಡ ಗಣೇಶ್ ಅವರು ಹೇಳಿದರು. ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಗರದ IMA ಹಾಲಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು,
ಕಾರ್ಯಕ್ರಮದ ನಿವೃತ್ತಿ ಶಿಕ್ಷಣಾಧಿಕಾರಿಗಳಾದ ಡಿ.ಕೆ. ಕರ್ಕಿಹಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಎಸ್.ಜೆ. ಸಿದ್ದರಾಮಯ್ಯ ಅವರು ಈ ಒಂದು ಕೃತಿಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಹೇಳಿದರು. ಇನ್ನು ಕೃತಿ ಲೋಕಾರ್ಪಣೆಯ ನಂತರ ಗಣೇಶ್ ಅಮಿನಗಡ ಅವರು ರಚಿಸಿರುವ ಕೌದಿ ನಾಟಕ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಆಮೇಲೆ ರಾಜನಗೌಡ, ಎಂ ರಂಗಪ್ಪ, ಗಿರಿಜಾ ರಾಜಶೇಖರ್ ಅವರು ಭಾಗವಹಿಸ್ತಾರೆ. ಆಮೇಲೆ ಇವರು ಕೂಡ ನಮ್ಮ ಭೀಮನಗೌಡರು ಇರ್ತಾರೆ, ಜೊತೆಗೆ ವಿರೂಪಾಕ್ಷಪ್ಪನವರು ಅವತ್ತು ಇರ್ತಾರೆ. ಇಷ್ಟು ಈ ಕೃತಿ ಪರಿಚಯ. ಮುಖ್ಯವಾಗಿ ಈ ನಾಟಕದ ವಿಶೇಷ ಅಂದ್ರೆ 68ರಲ್ಲಿ ನಾಗಿದೇವ ಕುರಿತು ಸ್ವಾತಂತ್ರ್ಯ ಹೋರಾಟಗಾರರಾದ ಬಸವಪ್ರಭು ಪಾಟೀಲ್ ಬೆಟ್ಟದವರು ತಂದೆ ಚನ್ನಬಸವಪ್ಪ ಬೆಟ್ಟದವರು ಈ ನಾಟಕ ಬರೆದಿದ್ರು. ಪ್ರದರ್ಶನವೂ ಆಗಿರಲಿಲ್ಲ. ಒಂದು 2 ತಿಂಗಳ ಹಿಂದೆ ನಾನಲ್ಲಿ ಮಾನವಿಗೆ ಹೋದಾಗ ನಂದೊಂದು ಕೌದಿ ನಾಟಕ ಕಾಣಿಸ್ಲಿಕ್ಕೆ ಹೋದಾಗ ಅವ್ರ ಪರಿಚಯವಾಗಿ ಹಿಂಗಿಂಗ ನಂದೊಂದು ಬೆಳಗು ನಾಟಕ ಇದೆ ಅಂತ ಅವ್ರು ಕೊಟ್ಟರು. ಆಮೇಲೆ ಅವ್ರ ತಂದೆಯವರ ನಾಟಕ ಕುರಿತು ಕೊಟ್ಟಾಗ ಪ್ರಕಾಶನ ಮಾಡೋಣ ಅಂತ ಅನಿಸಿ ಈ ಪುಸ್ತಕವನ್ನ ಪ್ರಕಟಿಸ್ತಾ ಇದ್ದೀವಿ. ಇದು ಇಷ್ಟು ಮಾಹಿತಿ. ಇದು ಬಸವ ತತ್ವ ಮತ್ತು ಶರಣ ತತ್ವ ಸಾರುವಂತ 2 ನಾಟಕಗಳು. ಅಪರೂಪದ ತಂದೆ ಮತ್ತು ಮಗ ಒಟ್ಟಿಗೆ ಸೇರಿ ಪ್ರಕಟವಾಗುವಂತ ನಾಟಕಗಳು ಅಪರೂಪ ಅಂತ ಆಗಿರಬಹುದು, ಆದ್ರೆ ಅಪರೂಪ ಅಂತ ಬಿಡಿಯಾಗಿ ಪ್ರಕಟ ಆಗಿರ್ಬೋದು ತಂದೆ ಮಗಂದು. ಆದ್ರೆ ತಂದೆ ಮತ್ತು ಮಗನ ನಾಟಕಗಳು ಒಟ್ಟಿಗೆ ಹಾಜರಿರುವಂಥ ಕಾಯಕ ನಿರ್ದೇಶಕರುಗಳು, ಗ್ರಾಮ ಪಂಚಾಯತ್ ಸದಸ್ಯರು, PDO, ಗ್ರಂಥಪಾಲಕರೇ, ರಾಯಚೂರು ತಾಲೂಕಿನ ಬಿಜನಿಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಬೋಳಮಾನದೊಡ್ಡಿ ಗ್ರಾಮದಲ್ಲಿ ಪುಸ್ತಕಗೂಡು ಉದ್ಘಾಟನೆ ಮಾಡಲಾಯಿತು. ಇನ್ನು ಈ ಒಂದು ಪುಸ್ತಕಗೂಡು ಉದ್ಘಾಟನೆಯನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ರಾಯಚೂರು ಇವರು ಉದ್ಘಾಟನೆ ಮಾಡಿದರು. ಈ ವೇಳೆ ಹಲವು ಪುಸ್ತಕಗಳನ್ನು ಈ ಒಂದು ಪುಸ್ತಕ ಗೂಡಿನಲ್ಲಿ ಇಡಲಾಗಿದ್ದು, ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉತ್ತಮವಾದ ಪುಸ್ತಕಗಳನ್ನು ಇಡಲಾಗಿದೆ. ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಅಧಿಕಾರಿ ಕರೆ ನೀಡಿದರು. ಇನ್ನು ಇದೇ ಒಂದು ಗ್ರಾಮದಲ್ಲಿ ವಿವಿಧ ಯೋಜನೆಗಳು ನಡೆಯುತ್ತಿದ್ದು, ಅವುಗಳ ಪರಿಶೀಲನೆಯನ್ನು ಕೂಡ ನಡೆಸಿದರು. ಸಮುದಾಯ ಶೌಚಾಲಯ ನಿರ್ಮಿಸಲು ಉದ್ದೇಶಿಸಿರುವ ನಿವೇಶನವನ್ನು ಕೂಡ ಪರಿಶೀಲನೆ ಮಾಡಿದರು. ತದನಂತರ ಗ್ರಾಮದಲ್ಲಿ ಜಲಧಾರೆ ಯೋಜನೆ ಕಾಮಗಾರಿಗಳನ್ನು ವೀಕ್ಷಿಸಿ ಇನ್ನು ಉತ್ತಮ ರೀತಿಯಲ್ಲಿ ಆದಷ್ಟು ಬೇಗನೆ ಕಾಮಗಾರಿ ಮುಗಿಸುವಂತೆ ಅಲ್ಲಿನ ಗುತ್ತಿಗೆದಾರರಿಗೆ ಸೂಚಿಸಿದರು. ನಾವು ನಿಮ್ಮಂಗಿದ್ದಾಗ ಪುಸ್ತಕಗಳು ಕಾಣದೇ ಅಪರೂಪ ಆಗಿತ್ತು. ಯಾರ ಕಡೆ ಒಂದ್ ಕಡೆ ಪುಸ್ತಕ ಐತಂದ್ರೆ ಆ ಪುಸ್ತಕ ಇಸ್ಕೊಂಡು ಟೈಮ್ ತಗೋತಿದ್ದೀವಿ. 4 ದಿನ ಕೊಡು, 4 ದಿನದಾಗ ಅವ ಬಳ್ಳಿ ಇಸ್ಕೊತಾನಂತ ಹೇಳಿ ಹೊಡೆದಾಡಿ ಓದ್ತಿದ್ದೀವಿ. ಯಾರು ಓದ್ತಿದ್ರು? ಆಸಕ್ತಿ ಇದ್ದವರು, ಅದರ ಹವ್ಯಾಸ ಇದ್ದವರು. ನಿಮಗೆ ಗೊತ್ತಿರಲ್ಲ, ಈ ದೃಶ್ಯ ನೀವು ನೋಡಿ